ನಾಡಿನ ಜನತೆಗೆ ತಿಳಿಸುವುದೇನೆಂದರೆ ಸೆಪ್ಟೆಂಬರ್ 15 ತಾರೀಕು ದಿನದಂದು ಬೆಳಗಿನ ಜಾವ 8:30 ಗಂಟೆಗೆ 8:30ರಿಂದ 9 ಗಂಟೆಯವರೆಗೆ ಮಾನವ ಸರಪಳಿ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿಕೊಂಡು ಜಾತಿ ಮತ ಪಂಥ ಭೇದ ಭಾವ ಎಲ್ಲವನ್ನ ಮೀರಿ ಸಂವಿಧಾನ ನಮಗೆ ಅದ್ಭುತವಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗಿದೆ. ಯಾವ ರೀತಿ ಗೌರವ ಕೊಡಬೇಕಾಗಿದೆ ಅಂದರೆ ಮಾನವ ಸರಪಳಿ ಮುಖಾಂತರವಾಗಿ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಮುಖಾಂತರವಾಗಿ ಅರ್ಧ ಗಂಟೆ 8:30ರಿಂದ 9 ಗಂಟೆ 9:30 1 ಗಂಟೆ ಮಾನವ ಸರಪಳಿ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು. ಯಾಕಂದ್ರೆ ಬಸವ ಕಲ್ಯಾಣನೇ ಯಾಕೆ ತಗೊಂಡ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲ ಅಣ್ಣ ಬಸವಣ್ಣ ಅಂತ ಹೇಳ್ತೇವೆ, ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಅಂತ ಹೇಳ್ತೇವೆ, ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಅಂತ ನಾವೆಲ್ಲ ಹೇಳ್ತೇವೆ. ಅಂತ ಬಸವಣ್ಣವರು ಒಂದು ಕನಸನ್ನು ಪಟ್ಟಿದ್ರು. ಇವತ್ತು 12ನೇ ಶತಮಾನದಲ್ಲಿ ಜಾತಿ ಮತ ಪಂಥ ಭೇದ ಭಾವ ಲಿಂಗ ಭೇದವನ್ನ ವರ್ಣ ಭೇದವನ್ನ ಎಲ್ಲವನ್ನ ಮರೆತು ಇಡೀ ದೇಶಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರುವಂತಹ ನಾಡು ಯಾವುದಾದ್ರಿದೆ ಅದು ನಮ್ಮ ಬಸವ ಕಲ್ಯಾಣ ಅಂತಕ್ಕಂಥ ಹೆಮ್ಮೆ ಅಂತ ಹೇಳ್ತೇವೆ. ಅಂತಹ ಒಂದು ಬಸವ ಕಲ್ಯಾಣ ನಾಡಿನಿಂದ ಇವತ್ತ ಮಾನವ ಸರಪಳಿ ಮುಖಾಂತರವಾಗಿ ಇವತ್ತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಕರ್ನಾಟಕ ಸರ್ಕಾರವನ್ನ ನೆರವೇರಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿಕೊಂಡು ಇವತ್ತ ಕೇವಲ ಅವರಿವರು ಎನ್ನದೇ ನಾವೆಲ್ಲ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿದೆ. ಹೀಗಾಗಿ ಮಾನವ ಸರಪಳಿ ಮುಖಾಂತರವಾಗಿ ಸಂವಿಧಾನಕ್ಕೆ ಗೌರವ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಬನ್ನಿ, ತಮ್ಮವರನ್ನ ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.